ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೌರಿ ಹಬ್ಬದ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ಇವಾಗ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೋಗ್ತೀನಿ. ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನಾದರೂ ಈ ಥರ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಬನ್ನಿ ಫ್ರೆಂಡ್ಸ್, ತುಂಬ ಟೈಮ್ ಬೇರೆ ಆಗಿದೆ. ಆಲ್ರೆಡಿ ಅಪ್ಪ ಬೇರೆ ಕಾಲ್ ಮಾಡ್ತಾ ಇದ್ದಾರೆ. ಹೊರಡೋಣ. ಹಾಗಿದ್ರೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಹೊರಟಿ ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟಕ್ಕೆ ಅಪ್ಪವ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ರು ಪೂಜೆ ಮಾಡ್ಕೊಂಬರೋಕ್ಕೆ. ಸರಿ ಅಲ್ಲೇ ಬನ್ನಿ ಡೈರೆಕ್ಟಿಗೆ ಅಂತ ಹೇಳಿದ್ರು. ಸರಿ ಪ್ರತಿ ವರ್ಷ ಇಲ್ಲೇ ಹೋಗೋದಲ್ವ, ಸರಿ ಅವ್ರು ಆಲ್ರೆಡಿ ಹೊರಟಿರ್ತಾರೆ ಅಂತ ನಾವು ಕೂಡ ಅಲ್ಲಿಗೆ ಬಂದು ರೀಚ್ ಆಗಿ ಇವಾಗೆಲ್ಲ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಬೆಳಗ್ಗೆ ಆಲ್ಮೋಸ್ಟ್ 7 ಗಂಟೆ 7:30ಗೆ ಪೂಜೆ ಮಾಡ್ತಾಯಿದ್ದೀವಿ ನಾವಿವತ್ತು. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋದಿರುತ್ತಲ್ವ, ಹೋಗೋಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಗೌರಿ ಹಬ್ಬದ ದಿವಸ ಬೆಳಗ್ಗೆನೇ 7:30 ಆಗಿದೆ. ಇವಾಗ ಎಲ್ಲರೂ ಕೈಗೆ ಕಂಕಣ ಎಲ್ಲ ಕಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಬೆಳಗ್ಗೆನೆಲ್ಲ ಮುಗಿಸ್ಕೊಬಿಟ್ಟು ಕೆಲ್ಸಕ್ಕೆ ಹೋಗೋರ್ಗೂ ಅನುಕೂಲ ಆಗುತ್ತೆ ಅಂತ ನಮ್ಮಮ್ಮ ನಾಷ್ಟ ಎಲ್ಲ ಮನೆಯಲ್ಲೇ ರೆಡಿ ಮಾಡಿ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೂಜೆಗೆ ಬಂದಿದ್ದೀವಿ. ನೋಡಿ ಆಲ್ರೆಡಿ ಅಪ್ಪ ಅಮ್ಮ ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಯಾರು ಮಾಡಿಲ್ಲ, ಇನ್ನ ಮಾಡ್ತಾ ಇಲ್ವಾ? ಈಗ
ಕಾಯಿ ಕೊಡಮ್ಮ ಇಲ್ಲಿ. So then, why? ನೋಡಿ ಎಷ್ಟು ಅದಾಗಿರ್ಲಿ ಕೆಳಗಡೆ ಕೈ ಹಾಕ್ರಿ ಕೆಳಗಡೆ ಈ ರೀತಿಯಾಗಿ ಗೌರಿ ಪೂಜೆ ಎಲ್ಲರದ್ದು ಮುಗೀತು. ಪ್ರತಿ ವರ್ಷ ಕೂಡ ನಮ್ಮ ಮನೇಲಿ ಇದೇ ರೀತಿಯಾಗಿ ಗೌರಿ ಹಬ್ಬನ ಮಾಡೋದು. ನೋಡಿ ಗೌರಿ ಎಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿದ್ವಲ್ಲ, ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅದನ್ನು ತೊಗೊಂಡೋಗಿ ನೀರಿಗೆ ಕೂಡ ಬಿಡ್ತಾ ಇದ್ದೀವಿ. ಈ ರೀತಿಯಾಗಿ ನೀರಿಗೆ ಬಿಟ್ಟು ಬರೋದು ನಮ್ಮ ಮನೇಲಿ ಆವಾಗಿಂದನೂ ನಡೆಸ್ಕೊಂಡ್ಬಂದಿರ್ತಕ್ಕಂಥ ಪದ್ಧತಿ ಇದು. ನಾವು ಚಿಕ್ಕ ಹುಡುಗರಿಂದನೂ ಇದೇ ರೀತಿಯಾಗಿ ಗೌರಿ ಹಬ್ಬ ಮಾಡೋದು ನಾವು. ನೋಡಿ ಪೂಜೆ ಎಲ್ಲ ಆಯಿತು. ಪೂಜೆ ಸಾಮಾನು ತೊಗೊಂಡು ಇವಾಗ ಆಟೋ ಕಡೆ ಹೋಗ್ತಾ ಇದ್ದೀವಿ. ನೋಡಿ ನನ್ನ ತಂಗಿ ಏನು ಮಾಡ್ತಾ ಇದೆಯಮ್ಮ ಇಲ್ಲಿ? ಏನು ಮಾಡ್ತಾ ಇದೆಯಾ ಇಲ್ಲಿ? ನೋಡಿ ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲ ಮನೆಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ. ನೋಡಿ ಹಿಂದೆ ಎಲ್ಲ ಆಟೋಗೆಲ್ಲ ಹತ್ಕೋತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಭಾರ ಇದೆಯಲ್ಲ, ಅಲ್ಲಿ ಹೋಗಿ ಹತ್ಕೊಳ್ಳೋಣ ಅಂತ ನಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಮನೆಗೆ ಹೋದ್ಮೇಲೆ ಮತ್ತೆ ವೀಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ. ಹಾಂ ಏನು ಮರ? ಮೊಬೈಲ್ ಯಾರದು? ಬೇಲ್ಪತ್ರ ಏನೋ ಒಂಥರ ಗಿಡ ಇರಂಗೈತೆ. ಮನೆಗೆ ಬಂದಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮನೆಯಲ್ಲಿ ಗೌರಿ ಹಬ್ಬದ ಪೂಜೆ ಕೂಡ ಮಾಡಿದ್ರು ಅಮ್ಮ. ನೋಡಿ ಕೆಳಗಡೆ ಬಾಗಿನ ಕೂಡ ಇಟ್ಟಿದ್ದಾರೆ. ಪ್ರತಿ ವರ್ಷವೂ ಈ ರೀತಿಯಾಗಿ ಬಾಗಿನ ಇಟ್ಟು ಪೂಜೆನ ಮಾಡೋದು ನಮ್ಮ ಮನೇಲಿ ನಡೆಸಿಕೊಟ್ಟು ಬಂದಿದ್ದಂತಹ ಪದ್ಧತಿ. ನಮ್ಮ ಅಜ್ಜಿ ಇದ್ದಾಗಿಂದನೂ ಕೂಡ ಅವರು ಕೂಡ ಹಿಂಗೆ ಮಾಡ್ತಾಯಿದ್ದು. ಅಜ್ಜಿಯವರು ಬಾಗಿನ ಇಟ್ಟು ಈ ರೀತಿಯಾಗಿ ಬಾಗಿನ ಎಲ್ಲ ಇಟ್ಟು ದೇವರಿಗೆ ಗೌರಿಗೆ ಪೂಜೆ ಮಾಡ್ತಾಯಿದ್ದು. ಇದೆಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಕೂಡ ಮಾಡ್ಕೋಬೇಕು. ಅಮ್ಮ ಟೊಮೊಟೊ ಬಾತ್ ಕೂಡ ಮಾಡಿದರು. ನಮ್ಮ ಮನೇಲಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡಿಬಿಟ್ಟು ನಾನು ಅಮ್ಮ ಮನೆಗೆ ಹೋಗಿದ್ದಿದ್ದು. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. 2 ದಿನ ನೈಟ್ ಎದ್ದಿದ್ದರಿಂದ ನಾನು ಮಲ್ಕೊಂಡ್ಬಿಟ್ಟೆ. ಮಧ್ಯಾಹ್ನನೇ ಮಲ್ಕೊಂಡ್ಬಿಟ್ಟು ಸಂಜೆ ಎದ್ದಿದ್ದೀನಿ. ಮತ್ತು ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಈ ರೀತಿಯಾಗಿ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿದೆ. ಅಮ್ಮ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ನೋಡಿ ಅಪ್ಪ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಹುಡುಗರಿಗೆ ಫೋಟೋಸ್ ತೆಗ್ಸೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೆಗೆಯೋಣ ಅಂದ್ಬಿಟ್ಟು ರೆಡಿ ಮಾಡಿದ್ವಲ್ಲ, ಆ ಫೋಟೋಸ್ ಎಲ್ಲ ಸ್ವಲ್ಪ ಕ್ಲಿಕ್ ಮಾಡ್ಕೊತಾ ಇದೆ, ತಕ್ಕೊತಾ ಇದೆ ಫೋಟೋಸ್. ಇವ್ರನ್ನ ಫೋಸ್ ಕೊಡಿ ಅಂದರೆ ನೋಡಿ ಯಾವ ರೀತಿಯಾಗಿ ಫೋಸಸ್ ಎಲ್ಲ ಕೊಡ್ತಾಯಿದ್ರು ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಬೇರೆ ಬೇರೆ ಫೋಸಸ್ ಎಲ್ಲ ಕೊಟ್ಟು ಆ್ಯಂಗಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಒಂದು ಅರ್ಧ ಗಂಟೆ ಫೋಟೋ ಶೂಟ್ ಕೂಡ ಆಯಿತು. ಅಷ್ಟೊಳಗಡೆ ನಮ್ಮಮ್ಮ ಗರಿಕೆ ಇಡ್ತೀನಿ, ಗಣಪತಿಗೆ ಪೂಜೆ ಮಾಡ್ತಾಯಿದ್ರಲ್ಲಪ್ಪ ಗರಿಕೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಮ್ಮದೇ ಗಾರ್ಡನಲ್ಲಿ ನಮ್ಮಮ್ಮ ಗರಿಕೆ ಕೂಡ ಬೆಳೆದಿದ್ದಾರೆ. ನೋಡಿ ಈ ರೀತಿಯಾಗಿದ್ದ ಗರಿಕೆ, ಇದನ್ನು ಕೂಡ ಎಲ್ಲ ಕಟ್ ಮಾಡ್ಕೊತಾ ಇದ್ರು. ನಮ್ಮಮ್ಮನ ಗಾರ್ಡನ್ ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ. ಹಾಗೆ ಇದು ನಮ್ಮಮ್ಮ ನಮ್ಮ ಮನೆ ಹತ್ರನೇ ಪಾರ್ಟಿಷಿಯನ್ ಥರ ಇದೆ, ಅಲ್ಲಿ ಇಟ್ಟು ಬೆಳೆಸ್ತಾ ಇರೋದು. ದಿಂಡಿನ ಮೇಲೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಮ್ಮಮ್ಮನ ಕೈಯಲ್ಲಿ ಗಿಡಗಳು. ನಮ್ಮಮ್ಮ ಇರೋ ಇಷ್ಟು ಚಿಕ್ಕ ಜಾಗದಲ್ಲೇ ಎಲ್ಲ ಥರ ಗಿಡಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ನೋಡಿ ಈ ರೀತಿಯಾಗಿ ಒಂದೆಲ್ಗ ಕೂಡ ಇದೆ, ತುಳಸಿ ಗಿಡ ಇದೆ, ಮೇಲ್ಗಡೆ ದಾಸವಾಳ ಗಿಡ ಕೂಡ ಇದೆ. ತುಂಬಾ ಗಿಡಗಳು ಸಹ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕೂಡ ಬೆಳೆಯುತ್ತೆ ನಮ್ಮಮ್ಮನ ಕೈಯಲ್ಲಿ ಗಿಡಗಳು. ನೋಡಿ ಹಾಗೆ ಫೋಟೋಸ್ ನೋಡಿ ಹೆಂಗೆ ತೆಗೆಸ್ಕೊತಾ ಇದ್ದಾರೆ. ಈ ರೀತಿ ಬೇಕು, ಈ ರೀತಿ ಬೇಕು ಅಂತ ಹೇಳ್ಕೊಂಡು ಸ್ವಲ್ಪ 1 ಅವರೇ ಆಯಿತು ಅಂತ ಅನ್ಕೋಬೋದು ಫೋಟೋಸ್ ಎಲ್ಲ ತೆಗ್ದಿದ್ದೆಲ್ಲ.
ನೋಡಿ ಹೇಗೆ ಆಡ್ತಾಯಿದ್ರು ಅಂದರೆ ಫೋಟೋಸ್ ತೆಗಿಯೋದ್ರೊಳಗಡೆ ಸಾಕಾಗ್ಬಿಡ್ತು. ಅಷ್ಟು ಇದು ಮಾಡ್ತಾಯಿದ್ರು. ನಿಂತ್ಕೊಳ್ಳಿ ಅಂದರೆ ಕಣ್ಣು ಮುಚ್ಚೋದು ಆ ಥರ ಎಲ್ಲ ಆಟಾಡೋದೆಲ್ಲ ಮಾಡ್ತಾಯಿದ್ರು. ಅದೆಲ್ಲ ಮುಗಿದ್ಮೇಲೆ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದಾನೆ ಅಂತಮ್ಮ. ನಮ್ಮಪ್ಪ ಎಲ್ಲ ಪೂಜೆ ಮುಗಿಸಿದ್ರು. ಆ ಪೂಜೆ ಎಲ್ಲ ಮುಗಿಸಿ ಇದೆಲ್ಲ ಮಾಡಿದ್ರು ಕಡುಬು ಎಲ್ಲ. ಸರಿ ಅದನ್ನೆಲ್ಲ ಇಟ್ಟು ಇನ್ನೊಂದು ಸತಿ ಪೂಜೆ ಮಾಡ್ತಾಯಿದ್ರು. ಫಸ್ಟ್ ಅಪ್ಪ ಎಲ್ಲ ಪೂಜೆ ಮುಗಿಸ್ಬಿಟ್ಟಿದ್ರು. ಅದಾದಮೇಲೆ ಕಡುಬೆಲ್ಲ ಮಾಡ್ತಾಯಿದ್ವಲ್ಲ ಅದನ್ನು ಕೂಡ ಇಟ್ಟು ಇನ್ನೊಂದು ಸತಿ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಪೂಜೆ ಎಲ್ಲ ಆದಮೇಲೆ ಕಡುಬು ಕೂಡ ಮಾಡ್ತಾಯಿದ್ದಾರೆ. ಇನ್ನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ನೋಡಿ ಈ ರೀತಿಯಾಗಿ ನಮ್ಮ ಅಜ್ಜಿ ಇದ್ದಾಗ ಕೂಡ ಮಾಡ್ತಾಯಿದ್ರು. ತುಂಬ ಜಾಸ್ತಿ ಮಾಡ್ತಾಯಿದ್ವಿ ನಾವು ಯಾವಾಗಲೂ. ಕಡುಬು ಮತ್ತು ಶಾವಿಗೆ ಒತ್ತಿತಾಯಿದ್ವಿ. ಈ ಬಾರಿ ಕಡುಬು ಮಾಡ್ತಾಯಿದ್ದಾರೆ ಅಮ್ಮ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ಅಂತೂ ಕಡುಬುನ. ನೋಡಿ ಈ ರೀತಿಯಾಗಿ ಸೂಸ್ಲು ಪುಡಿ ಎಲ್ಲ ಫಸ್ಟೇ ಒಂದಿನ ಮುಂಚೆನೇ ಗೌರಿ ಹಬ್ಬದ ದಿನವೇ ಅಮ್ಮ ಎಲ್ಲ ರೆಡಿ ಮಾಡಿ ಸೂಸ್ಲು ಪುಡಿ ಎಲ್ಲ ರೆಡಿ ಮಾಡಿ ಮಡಗಿದ್ರು. ಈ ರೀತಿಯಾಗಿ ಕಡುಬು ಕೂಡ ಮಾಡ್ತಾಯಿದ್ದಾರೆ ಪೂಜೆಗೆ. ಫಸ್ಟೇ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಮಡಗಿಬಿಟ್ಟಿದ್ರು. ನಾನು ಸರಿ ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ಮೇಲೆ ಮತ್ತು ನಮ್ಮಮ್ಮ ಇನ್ನೂ ಒಂದು ಮುದ್ದೆ ಇದೆ ಅದನ್ನು ಮಾಡ್ತಾಯಿದ್ದೀನಿ ಅಂತಂದರು. ಸರಿ ಅದನ್ನು ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮೋಲ್ಡಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ತುಂಬಾ ಈಸಿ. ಈ ರೀತಿಯಾಗಿ ಮಾಡೋಕ್ಕೆ ಬರಲ್ಲ, ಕೈಯಲ್ಲಿ ಕಡುಬು ಮಾಡೋಕ್ಕೆ ಬರಲ್ಲ ಅಂತಂದರು. ಮಿಷಿನಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪ್ರೆಸ್ಸಿಂಗ್ ಮಿಷಿನಲ್ಲಿ. ನೋಡಿ ಈ ರೀತಿಯಾಗಿ ಸೂಸ್ಲು ಕೂಡ ಇದೆ. ಸೂಸ್ಲು ಕೂಡ ತುಂಬ ಸ್ವೀಟ್ ಇತ್ತು. ಕಡುಬುನ ಕಾಯಲ್ಲಿ ಜೊತೆಗೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಕಾಯಲ್ಲಿ ಕೂಡ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸರಿ ಬೇಗ ಎಲ್ಲ ಕಡುಬು ಮಾಡಿ ಎತ್ತಿಕ್ಬಿಟ್ಟು ಇನ್ನೂ ಕೂಡ ಕಡಲೆಕಾಳು ಪ್ರಸಾದ ಮಾಡಬೇಕಾಗಿತ್ತು. ಸರಿ ಕಡಲೆಕಾಳು ಪ್ರಸಾದ ಕೂಡ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಮ್ಮ ಈ ಕಡೆ ಇಲ್ಲಿ ರೆಡಿ ಮಾಡ್ಕೋತಾಯಿದ್ರು. ನಾನು ಸೊಪ್ಪುಗಳೆಲ್ಲ ತಂದಿದ್ರು, ಅದನ್ನೆಲ್ಲ ಸೋಸಿ ರೆಡಿ ಮಾಡೋ ಅಷ್ಟೊತ್ತಿಗೆ ಮನೆಯಲ್ಲಿ ಪೂಜೆ ಕೂಡ ಮುಗೀತು. ಕಡುಬು ಎಲ್ಲ ಇಟ್ಟು ಅದನ್ನು ಕೂಡ ಪೂಜೆ ಇನ್ನೊಂದು ಸತಿ ಆಯಿತು. ಸರಿ ಕಡಲೆಕಾಳೆಲ್ಲ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ಕೂಡ ಒಂದು ಕಡೆ ಬೇಯೋಕೆ ಇಟ್ಟಿದ್ದೀವಿ. ಅದನ್ನು ಕೂಡ ರೆಸಿಪಿ ತೋರಿಸ್ತೀನಿ ನಾನು. ಕಡಲೆಕಾಳು ಕೂಡ 2 ಪಾತ್ರೆಯಲ್ಲಿ ಇಟ್ಟಿದ್ದೀವಿ. ಒಂದು 12 ಲೀಟ್ರ್ ಕುಕ್ಕರಲ್ಲಿ, ಒಂದು 5 ಲೀಟ್ರ್ ಕುಕ್ಕರಲ್ಲಿ ಕಡಲೆಕಾಳನ್ನ ಕೂಡ ಬೇಯಿಸ್ಕೊತಾ ಇದ್ದೀವಿ. ಅಷ್ಟರೊಳಗಡೆ ಯಾವ ರೀತಿಯಾಗಿ ಕಡಲೆಕಾಳು ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ಒಗ್ಗರಣೆನ. ಇದು ಗಣೇಶನಿಗೆ ಮಾಡ್ತಾರದು ನಾವು. ನೋಡಿ ಸೊಪ್ಪೆಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಕಟ್ಟಷ್ಟು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದನ್ನ ಕೈಯಲ್ಲಿ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಂದು 25-30 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳೆದು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು 1/4 ಲೀಟ್ರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಆ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ರೀತಿಯಾಗಿ ಮಾಡೋದ್ರಿಂದ. ಗಣೇಶನಿಗೆ ಈರುಳ್ಳಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಈರುಳ್ಳಿ ಹಾಕ್ತಾ ಇಲ್ಲ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ರುಬ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಇವಾಗ ಹಾಕ್ಕೊಬೇಕಿರುತ್ತೆ. ಇವಾಗ ಒಗ್ಗರಣೆಯನ್ನು ಮಾಡಾದ್ಮೇಲೆ ಇವಾಗ ಇದಕ್ಕೆ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀವಿ. ಒಂದು ಒಳ್ಳೆ ಫ್ಲೇವರ್ ಕೊಡ್ತಿದ್ದು. ಇವಾಗ ಇದು ಹಸಿ ವಾಸನೆ ಹೋಗಬೇಕು. ನಾವು ಹಸಿಯಾಗೆ ರುಬ್ಬಿರೋದ್ರಿಂದ ಇದು ವಾಸನೆ ಹೋಗೋದಂತ, ಹಸಿ ವಾಸನೆ ಹೋಗೋದಂತ ಮಿಕ್ಸ್ ಮಾಡ್ತಾನೆ ಇರಬೇಕು. ಏನಂತೂ ಒಂದು 1/4 ಗಂಟೆ ಮಿಕ್ಸ್ ಮಾಡಿದ್ದೀವಿ ನಾವು ಇದನ್ನು. ಹಸಿ ವಾಸನೆ ಹೋಗ್ಬೇಕಂತ ತುಂಬ ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಉಟ್ಕೊಂಡಿದ್ದೀವಿ. ಹಸಿಯಾಗಿ ರುಬ್ಬಿರೋದ್ರಿಂದ ವಾಸನೆ ಹೋಗ್ಬೇಕು ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತಿರೋದು. ಅಕ್ಕಿ ಪುಡಿ ಹಾಕ್ಕೊತಾ ಇದ್ದೀವಿ. ಅಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೀವಿ. ನಾವು ಆಲ್ರೆಡಿ ಕಡಲೆಕಾಳನ್ನ ಬೇಯೋದಕ್ಕೂ ಸಹ ಉಪ್ಪು ಹಾಕಿದ್ವಿ. ನೋಡಿ ಈ ರೀತಿಯಾಗಿ ಕಡಲೆಕಾಳು ಬೆಂದಿದೆ. ಬೆಂದ ಮೇಲೆ ಇದನ್ನು ಸೋಸು ಜಾರ್ಲಿಗೆ ಹಾಕಿ 2 ಕಡೆ ಸಪ್ರೇಟಾಗಿ 2 ಪಾತ್ರೆ ಬೇಯಿಸ್ಕೊಂಡಿದ್ವಿ. ಸಪ್ರೇಟಾಗಿ ಸೋಸಿ ಹಾಕ್ಕೊಳಕ್ಕೆ ಬಿಟ್ಟಿದ್ದೀವಿ. ಇವಾಗ ಅಳತೆ ಹಾಕ್ಕೊಂಡಿದೆ. ನೋಡಿ ಇವಾಗ ಇದಕ್ಕೆ ರುಬ್ಬಕ್ಕೂ ಕೂಡ ಉಪ್ಪು ಹಾಕಿದ್ವಿ. ಸ್ವಲ್ಪ ಬೇಯೋಕ್ಕೂ ಕೂಡ ಕಡಲೆಕಾಳು ಬೇಯೋದಕ್ಕೂ ಉಪ್ಪು ಹಾಕಿದ್ವಿ. ಇವಾಗ ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ನೋಡಿಕೊಂಡು ಉಪ್ಪನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇವಾಗ ಕಾಳು ಕೂಡ ಬೆಂದಿದ್ದಲ್ಲ, ನಾನು ಆಲ್ರೆಡಿ ತೋರಿಸಿದಾಗ ಕಡಲೆಕಾಳು ಸಹ ಹಾಕಿದ್ದೀನಿ. ಕಡಲೆಕಾಳು ಸಹ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾವು ಗಣೇಶನಿಗೆ ಪ್ರತಿ ವರ್ಷ ಪೂಜೆ ಮಾಡ್ತೀವಿ. ಮಾರಮ್ಮ ದೇವಸ್ಥಾನ ನಮ್ಮನೆ ನಿಯರ್ ಬೈರೆ ಗಣೇಶ ಇರ್ತಾರೆ. ಪ್ರತಿ ವರ್ಷವೂ ಇದೇ ರೀತಿಯಾಗಿ ಗಣೇಶನಿಗೆ ಪ್ರಸಾದ ಮಾಡ್ತಾರೆ ಅಮ್ಮವರು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಮಿಕ್ಸ್ ಮಾಡೋಕ್ಕಾಗಿಲ್ಲ. ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ನಾನು ಟೇಸ್ಟ್ ನೋಡಿ ಮಾಡೋದಿಲ್ಲ, ಅದೇ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಕಡಲೆಕಾಳಂತೂ. ಫೈನಲ್ ಕಡಲೆಕಾಳು ಕೂಡ ರೆಡಿ ಆಯಿತು. ನಾವು ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ. ಲಾಸ್ಟಲ್ಲಿ ಫೈನಲ್ ಆಗಿ ಮುಚ್ಚಿಟ್ಟು ಗ್ಯಾಸಲ್ಲಿ ಆಫ್ ಮಾಡಿ ತೆಂಗಿನಕಾಯಿ ಹಾಕೋಣ ಅಂತ ಸುಮ್ಮನೆ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿದ್ದೀವಿ. ಆಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಿ ಮುಚ್ಚಿಟ್ಟು ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ನಮ್ಮ ಮನೇಲಿ ಗಣೇಶ ಕೂಡ ಕೂರಿಸಿದ್ದು. ಬೆಳ್ಳಿ ಗಣೇಶ ಇದೆ.
ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ನೋಡಿ. ಕಡುಬು ಎಲ್ಲ ಇಟ್ಟು ಕಾಯಿಲೆಲ್ಲ ಇಕ್ಕಿ ಕಡಲೆಕಾಳು ಇಕ್ಕಿ ಅಮ್ಮ ಪೂಜೆ ಮಾಡಿದ್ದೀನಿ. ಈ ರೀತಿಯಾಗಿತ್ತು. ಇದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ಕೂಡ ಹೋಗಬೇಕು. ಪ್ರಸಾದ ಎಲ್ಲ ರೆಡಿ ಮಾಡಿದ್ದೆಲ್ಲ ಆಗಿದೆಯಲ್ವ, ಕಡಲೆಕಾಳು ಕೂಡ ರೆಡಿಯಾಗಿದೆ. ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಊಟ ಮಾಡೋದು ಅಂತ ಅಂದ್ಕೊಂಡು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ. ಈ ರೀತಿಯಾಗಿ ಕಡಲೆಕಾಳು ಕೂಡ ಅಷ್ಟರಲ್ಲಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಕಾಯಿನ ಉದುರಿಸಿ ಮಿಕ್ಸ್ ಮಾಡಿ ಮುಚ್ಚಿಡುತ್ತೆ ನೋಡಿ. ಈ ರೀತಿಯಾಗಿದೆ ಕಡಲೆಕಾಳು, ತುಂಬಾ ಚೆನ್ನಾಗಿತ್ತು. ಇವಾಗ ಇದನ್ನು ಮುಚ್ಚಿ ಇಟ್ಬಿಟ್ಟು ಅಷ್ಟರೊಳಗಡೆ ಗೊಜ್ಜು ಕೂಡ ಮಾಡ್ತಾಯಿದ್ವಿ. ಇದು ಟೊಮೊಟೊ ಗೊಜ್ಜು. ನಾನು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಟೊಮೊಟೊ ಗೊಜ್ಜು ಅನ್ನ ಕೂಡ ಮಾಡಿದ್ವಿ. ಅನ್ನ ಟೊಮೊಟೊ ಗೊಜ್ಜು ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಮಗ ಕೇಳ್ತಾ ಇದ್ದಂತ ಟೊಮೊಟೊ ಗೊಜ್ಜು ಮಾಡಿದ್ದು. ನನ್ನ ಮಗ ದೊಡ್ಡವನು ತುಂಬಾ ಹಠ ಮಾಡ್ತಾಯಿದ್ದ, ನಂಗೆ ಟೊಮೊಟೊ ಗೊಜ್ಜು ಬೇಕು ಅಜ್ಜಿ ಅಂತ. ಸರಿ ನಮ್ಮಮ್ಮ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೂ ಕೂಡ ತೊಗೊಂಡೋಗ್ಲಿಕ್ಕೂ ಕೂಡ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದಾರೆ. ಟೊಮೊಟೊ ಗೊಜ್ಜಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಅನ್ನ ಟೊಮೊಟೊ ಗೊಜ್ಜು ಆಯಿತು, ಸರಿ ಕಡುಬು ಆಯಿತು, ಕಡಲೆಕಾಳು ಆಯಿತು, ಎಲ್ಲ ಆಯಿತು ಅಂದ್ಬಿಟ್ಟು ಇವಾಗ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ದೇವಸ್ಥಾನ ಹತ್ರ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನೋಡಿ. ಕಡುಬು ಕೂಡ ಎಲ್ಲ ರೆಡಿಯಾಗಿದೆ. ಕಡಲೆಕಾಳು ಕೂಡ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಕಡಲೆಕಾಳು ತುಂಬ ಚೆನ್ನಾಗಾಗಿತ್ತು. ಪ್ರಸಾದ ದೇವರಿಗೆ ನೋಡಿ ಪೇಪರ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೀವಿ. ಈ ರೀತಿಯಾಗಿ ತೆಂಗಿನಕಾಯಿ ತುರಿ ಉದುರಿಸ್ಬಿಟ್ಟು ಸ್ವಲ್ಪ ರೆಡಿ ಮಾಡಿಟ್ಟಿದ್ದೀವಿ. ದೇವಸ್ಥಾನ ಇದು ರಂಗಮಂದಿರದಲ್ಲಿ ಪ್ರತಿವರ್ಷನೂ ಗಣೇಶ ಕೂರಿಸ್ತಾರೆ. ನಾವು ಚಿಕ್ಕೂರಿನ ಇದೇ ರೀತಿಯಾಗಿ ಗಣೇಶ ಕೂರಿಸ್ತಾರೆ. ದೇವಸ್ಥಾನದ ಎದುರುಗಡೆನೇ ಕೂರಿಸಿದಾಗ ರಂಗಮಂದಿರ ಆಗಿರ್ತದೆ. ಆ ರಂಗಮಂದಿರದಲ್ಲೇ ಗಣೇಶ ಕೂರಿಸ್ತಾರೆ ಪ್ರತಿ ವರ್ಷ. ಪೂಜೆ ಕೂಡ ಮುಗಿಸ್ಕೊಂಡು ಬನ್ನಿ. ಹಾಗೆ ರಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಪೂಜೆ ಕೂಡ ಇತ್ತು. ಫಸ್ಟ್ ಪೂಜೆನೇ ನಮ್ಮದು. ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ವಿ ನಾವು. ಬೇಗನೆ ಮುಗೀತು. ಒಂದು ಹಾಫ್ ಆನ್ ಅವರ್ 1 ಅವರ್ ಎಲ್ಲ ಪೂಜೆ ಎಲ್ಲ ಮುಗೀತು. ಅದ್ರ ಜೊತೆ ಪ್ರಸಾದ ಕೂಡ ಮಾಡಿದ್ವಲ್ಲ, ಅದನ್ನು ಕೂಡ ಹಂಚಕ್ಕೆ ತೊಗೊಬಂದರು. ಅಲ್ಲಿ ಕೂಡ ಪ್ರಸಾದ ಹಂಚ್ತಾಯಿದ್ರು. ಟೊಮೊಟೊ ಬಾತ್ ಮತ್ತು ಕೇಸರಿ ಬಾತ್ ಮಾಡಿದ್ರು. ಅದ್ರ ಜೊತೆ ನಾವು ಕೂಡ ಕಡಲೆಕಾಳು ತೊಗೊಂಡೋಗಿದ್ವಲ್ಲ, ಪೂಜೆ ಎಲ್ಲ ಆಯ್ತಲ್ಲ, ಅದನ್ನು ಕೂಡ ಪ್ರಸಾದ ಎಲ್ಲ ಇಸ್ಕೊಂಡು ಇವಾಗ ನಾನು ನಮ್ಮನೆ ನಿಯರ್ ಬೈ ಇರೋದಲ್ವಾ, ರಂಗಮಂದಿರದ ಎದುರುಗಡೆನೇ ಮಾರಮ್ಮನ ದೇವಸ್ಥಾನ ಇರೋದು. ಸರಿ ಅಲ್ಲೂ ಹೋಗ್ಬಿಡೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದೆ. ಅಲ್ಲಿಂದ ನೋಡಿ ಇವಾಗ ನಮ್ಮ ರೋಡಲ್ಲಿ ಗಣೇಶ ಕೂಡ ಯಾವ ರೀತಿಯಾಗಿ ಇಷ್ಟು ಗಣೇಶ ಹಬ್ಬ ಎಲ್ಲ ಆದಮೇಲೆ ಸೇಲ್ ಆಗ್ದಲ್ಲ ಇಷ್ಟು ಗಣೇಶ ಇನ್ನೂ ಮಿಕ್ಕಿತ್ತು. ಇನ್ನೂ ಸಂಜೆ ತನಕ ಟೈಮ್ ಇದೆಯಲ್ಲ, ಇವಾಗ ಇನ್ನೂ 10 ಗಂಟೆ ಅಂದ್ಕೊಂಡು ಸುಮ್ಮನೆ ಆದ್ವಿ ನಾವು. ಮನೆಗೆ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಕೂಡ ಹೋಗ್ಬೇಕಾಯ್ತು. ಅಲ್ಲಿ ಆಂಟಿಯವ್ರು ಕೂಡ ಗಣೇಶ ಕೂರಿಸಿದ್ರು. ಸರಿ ಅಲ್ಲಿಗೆ ಹೋಗೋಣ ಅಂತ ಇವಾಗ ಓಡ್ತಾ ಇದ್ದೀವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಕ್ಕಳನ್ನೇನು ಆಲ್ರೆಡಿ ಅಪ್ಪ ಅವ್ರ ಜೊತೆ ನನ್ನ ಹಸ್ಬೆಂಡ್ ಜೊತೆ ಗಾಡಿಯಲ್ಲೆಲ್ಲ ಕಳಿಸ್ಬಿಟ್ಟೆ. ನಾನು ನಮ್ಮಮ್ಮ ಇಬ್ಬರೇ ಇದ್ದಿದ್ದು. ಸರಿ ನಾವು ಬಸ್ಸಲ್ಲಿ ಹೋಗೋಣ ಅಂತ ನಾವು ಕೂಡ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಗಣೇಶನ ತೋರಿಸಿದ್ದೀನಿ ಆಲ್ರೆಡಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ, ಫೋಟೋಸ್ ಸೆಕ್ಷನ್ ತುಂಬಾ ಮಾಡಿದ್ದೀವಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 2 ದಿನ ಗೌರಿ ಹಬ್ಬ ಗಣೇಶ ಹಬ್ಬದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೀನ್ ನೆಕ್ಸ್ಟ್